ಸಮಾವೇಶದಲ್ಲಿ ನೀವು ಜನಗಳ ಪರವಾಗಿ ಒಂದು ಮಾತಾಡಿದ್ದೀರಾ? ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಜನಗಳ ಪರವಾಗಿ ಒಂದೇ ಒಂದು ವರ್ಡ್, ಬಿರಿ ದೇವೇಗೌಡರ ಜಾತಕವನ್ನು ಅವ್ರನ್ನ ಆ ವಯಸ್ಸಲ್ಲೂ ಕೂಡ 93 ವಯಸ್ಸಾಗಿರುವಂಥ ದೇವೇಗೌಡರ ಇತಿಹಾಸವನ್ನು ಹೇಳೋದು ಬಿಟ್ಟರೆ, ವಿರೋಧ ಪಕ್ಷಗಳನ್ನು ಬೈಯೋದು ಬಿಟ್ಟರೆ, ಒಂದು ಮಾತು ಈ ಥರ ಬಾಣಂತಿಯರು ಸಾಯ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ, ನಾನೇ ಭೇಟಿ ಮಾಡ್ತೀನಿ, ಹೋಗಿ ನಾನೇ ಭೇಟಿ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಒಂದು ಮಾತು ನಿಮ್ಮ ಹತ್ರ ನಿಮ್ಮ ಬಾಯಲ್ಲಿ ಬಂತ? ಆ ಕಳಪೆ ಔಷಧಿ ಸಪ್ಲೈ ಮಾಡಿದ್ದು 6 ತಿಂಗಳೇ ಡ್ರಗ್ ಡಿಪಾರ್ಟ್ಮೆಂಟು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಕಳಪೆ ಇದೆ, 28 ಐಟಮ್ಸ್ ಕಳಪೆ ಇದೆ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪ್ನಿ ಮೇಲೆ ಅಂತ ಹೇಳಿದ ಮೇಲೂ ಕೂಡ ಅದೇ ಕಂಪ್ನಿಯಿಂದ ವೆಸ್ಟ್ ಬೆಂಗಾಲ್ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಅದು ವೆಸ್ಟ್ ಬೆಂಗಾಲ್ ಕಂಪ್ನಿ ಬಾಂಗ್ಲಾದೇಶದಿಂದ ಏನೋ ತಯಾರಾಗಿ ಬರ್ತೈತೆ ಅಂತಲೂ ಹೇಳ್ತಾ ಇದ್ರು. ನಿಜನೋ ಸುಳ್ಳು? ಹಾಂ, ಮೂಲ ಅಲ್ಲ ತಗೊಂಡಿದ್ದಾರೆ ಅಂತ ಹೇಳೋದು. ಈ ಅನಾಹುತಕ್ಕೆ ಕಾರಣ ಆ ಡ್ರಗ್ಗೆ. ಅಲ್ಲಿನ ವೈದ್ಯರು ಹೇಳಿದ ಪ್ರಕಾರ ನಾನು ಸುಮಾರು 1 ಗಂಟೆಗಳ ಕಾಲ ವೈದ್ಯರ ಜೊತೆ ಚರ್ಚೆ ಮಾಡಿದ್ದೀನಿ. ಅವ್ರು ಹೇಳಿದ್ದು, ಈ ಡ್ರಗ್ ಕೊಟ್ಟ ಮೇಲೆ ಅವರ ಕಿಡ್ನಿ ಫೇಲ್ಯೂರ್ ಆಯಿತು, ಲಿವರ್ ಫೇಲ್ಯೂರ್ ಆಯಿತು, ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಹಾಂ ಆಯಿತು, ಅದಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಆನ್ ರೆಕಾರ್ಡು, ಮೀಡಿಯಾ ಮುಂದೆನೇ, ಜನಗಳ ಮುಂದೆನೇ ನಾನು ಎನ್ಕ್ವೈರಿ ಮಾಡಿರೋವಂಥದ್ದು. ಇಷ್ಟಾದ ಮೇಲೂ ನಿಮಗೆ ಸಿದ್ದರಾಮಯ್ಯನವ್ರಿಗೆ ಒಂಚೂರು ಕರುಣೆ ಬೇಡವ? ಒಂದು ಸ್ವಲ್ಪ ಕರುಣೆ. ಈ ಮಕ್ಕಳನ್ನು ಉಳಿಸೋವಂಥ ಪ್ರಯತ್ನವನ್ನು ನೀವು ಮಾಡದೆ ಇಂಥ 100 ಸಮಾವೇಶ ಮಾಡಿದ್ರೂ ನಿಮಗೆ ಪಾಪ ಸುತ್ತಕೊಳ್ಳುತ್ತೆ ಹೊರತು ಈ ಶಾಪ ಇದರ ಪಾಪ. ನೀವಿಂಥ 100 ಸಮಾವೇಶ ಮಾಡಿದ್ರು ಇದ್ರ ಶಾಪ, ಇದ್ರ ಪಾಪ. ಈ ಪಾಪದಲ್ಲೇ ನೀವು ನರಳಿ ಈ ಸರ್ಕಾರ ಸತ್ತೋಗ್ತೈತೆ. ಜನಕ್ಕೆ ಬದುಕುವಂಥ ಅವಕಾಶನೂ, ಬಾಣಂತಿಯರಿಗೆ ಬದುಕುವಂಥ ಅವಕಾಶವನ್ನು ಕಳ್ಕೊಳ್ತಾ ಇರೋವಂಥ ಈ ಕಾಂಗ್ರೆಸ್ ಈ ಸಮಾವೇಶಗಳು ಮಾಡಿ ಯಾರು ಉದ್ಧಾರಕ್ಕೆ ಇಷ್ಟೊಂದು ಸುಮಾರು ಅದಕ್ಕೆ ಖರ್ಚು ಮಾಡಿರೋವಂಥದ್ದು ಸುಮಾರು 20 ಕೋಟಿ ಖರ್ಚು ಮಾಡಿದ್ದಾರೆ. 20 ಕೋಟಿ ಆ ಸಮಾವೇಶಕ್ಕೆ. ಎಲ್ಲಿಂದ ಬಂತು 20 ಕೋಟಿ ದುಡ್ಡು ನಿಮಗೆ? ಯಾರು ಕೊಟ್ಟರು ಹೇಳ್ಬೇಕಲ್ಲ ನೀವು. ಆ 20 ಕೋಟಿ ಖರ್ಚೆಲ್ಲಿ ತೋರಿಸಿದ್ದೀರ ನೀವು ಈ ಸಮಾವೇಶಕ್ಕೆ? ಅದರಿಂದ ಈ ವಿಚಾರವಾಗಿ ನಾನು ರಾಜ್ಯದ ಮುಖ್ಯಮಂತ್ರಿನ, ಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ, ಒಂದು ದಿನ ಆದರೂ ಒಬ್ಬರಾದರೂ ಜಿಲ್ಲಾ ಮಂತ್ರಿ ಹೋಗೇ ಇಲ್ಲ. ಮೆಡಿಕಲ್ ಎಜುಕೇಷನ್ ಹೋಗೇ ಇಲ್ಲ, ಪರ್ಚೇಸ್ ಮಾಡಿದವರು ಅವರೇ ಮೆಡಿಕಲ್ ಎಜುಕೇಷನ್. ಆರೋಗ್ಯ ಇಲಾಖೆ ಮಂತ್ರಿಗಳು ಹೋಗೇ ಇಲ್ಲ. ಸ್ವತಃ ಮುಖ್ಯಮಂತ್ರಿ ಒಂದು ಕಾಟಾಚಾರದ ಮೀಟಿಂಗು, ವಿಧಾನಸೌಧದಲ್ಲಿ ಕಾಟಾಚಾರದ ಮೀಟಿಂಗ್ ಮಾಡಿ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೊರತು ಪ್ರಗತಿ ಏನಾಗಿದೆ? ಒಬ್ಬ ಮುಖ್ಯಮಂತ್ರಿಗೆ ಆಸ್ಪತ್ರೆಗಳ ಮೇಲೇ ಹಿಡಿತಾ ಇಲ್ಲ ಅಂದರೆ ಈ ಸರ್ಕಾರ ಇದ್ರೇನು ಸತ್ರೇನು? ಇದು ಸರ್ಕಾರ ಮುಖ್ಯಮಂತ್ರಿ ಸಭೆ ಮಾಡಿ 4 ದಿನ ಆಗಿದೆ, ಮತ್ತೆ ಸಾಯ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗೆ ಕವಡೆ ಕಿಮ್ಮತ್ತೂ ಇಲ್ಲ, ಕಿಮ್ಮತ್ತೂ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಆದಮೇಲೆ ಸರಿ ಹೋಗ್ಬೇಕಾಯ್ತಲ್ಲ, ಯಾಕೆ ಸರಿ ಹೋಗ್ತಾ ಇಲ್ಲ? ಸಾವಿನ ಮೇಲೆ ಸಾವು, ಸಾವಿನ ಮೇಲೆ ಸಾವು. ಸಿದ್ದರಾಮಯ್ಯನವ್ರಿಗೆ ನನಗನ್ಸ್ತೈತೆ ರಾಜ್ಯದ ಜನಗಳ ಹಿತಕ್ಕಿಂತ ಇವರ ಉಳಿವು ಮೂಡಾ ಕೇಸಲ್ಲಿ ಏನು ಸಿಕ್ಕಾಕ್ಕೊಂಡು ಅದರಿಂದ ಹೊರಬರೋಕ್ಕೆ ಮಿಲ ಅಂತ ಒದ್ದಾಡ್ತಾ ಇದ್ದಾರೋ ಆ ಸಮಾವೇಶಗಳು ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ. ರಾಜ್ಯದ ಜನರನ್ನು ಕಡೆಗಣಿಸ್ತಾ ಇರೋಂಥ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಭಾಳ ಪ್ರಮುಖವಾಗಿ ಇವತ್ತು ಕೇಳಿ, ನಾನು ಮುಖ್ಯಮಂತ್ರಿ ರಾಜೀನಾಮೆನೇ ಕೇಳಿದ್ದೀನಿ. ನಾನು ಸಮಾವೇಶದಲ್ಲಿ ನೀವು ಜನಗಳ ಪರವಾಗಿ ಒಂದು ಮಾತಾಡಿದ್ದೀರಾ?
ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಜನಗಳ ಪರವಾಗಿ ಒಂದೇ ಒಂದು ವರ್ಡ್, ಬಿರಿ ದೇವೇಗೌಡರ ಜಾತಕವನ್ನು ಅವ್ರನ್ನ ಆ ವಯಸ್ಸಲ್ಲೂ ಕೂಡ 93 ವಯಸ್ಸಾಗಿರುವಂಥ ದೇವೇಗೌಡರ ಇತಿಹಾಸವನ್ನು ಹೇಳೋದು ಬಿಟ್ಟರೆ, ವಿರೋಧ ಪಕ್ಷಗಳನ್ನು ಬೈಯೋದು ಬಿಟ್ಟರೆ, ಒಂದು ಮಾತು ಈ ಥರ ಬಾಣಂತಿಯರು ಸಾಯ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ, ನಾನೇ ಭೇಟಿ ಮಾಡ್ತೀನಿ, ಹೋಗಿ ನಾನೇ ಭೇಟಿ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಒಂದು ಮಾತು ನಿಮ್ಮ ಹತ್ರ ನಿಮ್ಮ ಬಾಯಲ್ಲಿ ಬಂತ? ಆ ಕಳಪೆ ಔಷಧಿ ಸಪ್ಲೈ ಮಾಡಿದ್ದು 6 ತಿಂಗಳೇ ಡ್ರಗ್ ಡಿಪಾರ್ಟ್ಮೆಂಟು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಕಳಪೆ ಇದೆ, 28 ಐಟಮ್ಸ್ ಕಳಪೆ ಇದೆ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪ್ನಿ ಮೇಲೆ ಅಂತ ಹೇಳಿದ ಮೇಲೂ ಕೂಡ ಅದೇ ಕಂಪ್ನಿಯಿಂದ ವೆಸ್ಟ್ ಬೆಂಗಾಲ್ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಅದು ವೆಸ್ಟ್ ಬೆಂಗಾಲ್ ಕಂಪ್ನಿ ಬಾಂಗ್ಲಾದೇಶದಿಂದ ಏನೋ ತಯಾರಾಗಿ ಬರ್ತೈತೆ ಅಂತಲೂ ಹೇಳ್ತಾ ಇದ್ರು. ನಿಜನೋ ಸುಳ್ಳು? ಹಾಂ, ಮೂಲ ಅಲ್ಲ ತಗೊಂಡಿದ್ದಾರೆ ಅಂತ ಹೇಳೋದು. ಈ ಅನಾಹುತಕ್ಕೆ ಕಾರಣ ಆ ಡ್ರಗ್ಗೆ. ಅಲ್ಲಿನ ವೈದ್ಯರು ಹೇಳಿದ ಪ್ರಕಾರ ನಾನು ಸುಮಾರು 1 ಗಂಟೆಗಳ ಕಾಲ ವೈದ್ಯರ ಜೊತೆ ಚರ್ಚೆ ಮಾಡಿದ್ದೀನಿ. ಅವ್ರು ಹೇಳಿದ್ದು, ಈ ಡ್ರಗ್ ಕೊಟ್ಟ ಮೇಲೆ ಅವರ ಕಿಡ್ನಿ ಫೇಲ್ಯೂರ್ ಆಯಿತು, ಲಿವರ್ ಫೇಲ್ಯೂರ್ ಆಯಿತು, ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಹಾಂ ಆಯಿತು, ಅದಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಆನ್ ರೆಕಾರ್ಡು, ಮೀಡಿಯಾ ಮುಂದೆನೇ, ಜನಗಳ ಮುಂದೆನೇ ನಾನು ಎನ್ಕ್ವೈರಿ ಮಾಡಿರೋವಂಥದ್ದು. ಇಷ್ಟಾದ ಮೇಲೂ ನಿಮಗೆ ಸಿದ್ದರಾಮಯ್ಯನವ್ರಿಗೆ ಒಂಚೂರು ಕರುಣೆ ಬೇಡವ? ಒಂದು ಸ್ವಲ್ಪ ಕರುಣೆ. ಈ ಮಕ್ಕಳನ್ನು ಉಳಿಸುವಂಥ ಪ್ರಯತ್ನವನ್ನು ನೀವು ಮಾಡದೆ ಇಂಥ 100 ಸಮಾವೇಶ ಮಾಡಿದ್ರೂ ನಿಮಗೆ ಪಾಪ ಸುತ್ತಕೊಳ್ಳುತ್ತೆ ಹೊರತು ಈ ಶಾಪ ಇದರ ಪಾಪ. ನೀವಿಂಥ 100 ಸಮಾವೇಶ ಮಾಡಿದ್ರು ಇದ್ರ ಶಾಪ, ಇದ್ರ ಪಾಪ. ಈ ಪಾಪದಲ್ಲೇ ನೀವು ನರಳಿ ಈ ಸರ್ಕಾರ ಸತ್ತೋಗ್ತೈತೆ. ಜನಕ್ಕೆ ಬದುಕುವಂಥ ಅವಕಾಶನೂ, ಬಾಣಂತಿಯರಿಗೆ ಬದುಕುವಂಥ ಅವಕಾಶವನ್ನು ಕಳ್ಕೊಳ್ತಾ ಇರುವಂಥ ಈ ಕಾಂಗ್ರೆಸ್ ಈ ಸಮಾವೇಶಗಳು ಮಾಡಿ ಯಾರು ಉದ್ಧಾರಕ್ಕೆ ಇಷ್ಟೊಂದು ಸುಮಾರು ಅದಕ್ಕೆ ಖರ್ಚು ಮಾಡಿರುವಂಥದ್ದು ಸುಮಾರು 20 ಕೋಟಿ ಖರ್ಚು ಮಾಡಿದ್ದಾರೆ. 20 ಕೋಟಿ ಆ ಸಮಾವೇಶಕ್ಕೆ. ಎಲ್ಲಿಂದ ಬಂತು 20 ಕೋಟಿ ದುಡ್ಡು ನಿಮಗೆ? ಯಾರು ಕೊಟ್ಟರು ಹೇಳ್ಬೇಕಲ್ಲ ನೀವು. ಆ 20 ಕೋಟಿ ಖರ್ಚೆಲ್ಲಿ ತೋರಿಸಿದ್ದೀರ ನೀವು ಈ ಸಮಾವೇಶಕ್ಕೆ? ಅದರಿಂದ ಈ ವಿಚಾರವಾಗಿ ನಾನು ರಾಜ್ಯದ ಮುಖ್ಯಮಂತ್ರಿನ, ಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ, ಒಂದು ದಿನ ಆದರೂ ಒಬ್ಬರಾದರೂ ಜಿಲ್ಲಾ ಮಂತ್ರಿ ಹೋಗೇ ಇಲ್ಲ. ಮೆಡಿಕಲ್ ಎಜುಕೇಷನ್ ಹೋಗೇ ಇಲ್ಲ, ಪರ್ಚೇಸ್ ಮಾಡಿದವರು ಅವರೇ ಮೆಡಿಕಲ್ ಎಜುಕೇಷನ್. ಆರೋಗ್ಯ ಇಲಾಖೆ ಮಂತ್ರಿಗಳು ಹೋಗೇ ಇಲ್ಲ. ಸ್ವತಃ ಮುಖ್ಯಮಂತ್ರಿ ಒಂದು ಕಾಟಾಚಾರದ ಮೀಟಿಂಗು, ವಿಧಾನಸೌಧದಲ್ಲಿ ಕಾಟಾಚಾರದ ಮೀಟಿಂಗ್ ಮಾಡಿ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೊರತು ಪ್ರಗತಿ ಏನಾಗಿದೆ? ಒಬ್ಬ ಮುಖ್ಯಮಂತ್ರಿಗೆ ಆಸ್ಪತ್ರೆಗಳ ಮೇಲೇ ಹಿಡಿತಾ ಇಲ್ಲ ಅಂದರೆ ಈ ಸರ್ಕಾರ ಇದ್ರೇನು ಸತ್ರೇನು? ಇದು ಸರ್ಕಾರ. ಮುಖ್ಯಮಂತ್ರಿ ಸಭೆ ಮಾಡಿ 4 ದಿನ ಆಗಿದೆ, ಮತ್ತೆ ಸಾಯ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗೆ ಕವಡೆ ಕಿಮ್ಮತ್ತೂ ಇಲ್ಲ, ಕಿಮ್ಮತ್ತೂ ಇಲ್ಲ ಅದಕ್ಕೆ. ಇಷ್ಟೆಲ್ಲ ಆದಮೇಲೆ ಸರಿ ಹೋಗ್ಬೇಕಾಯ್ತಲ್ಲ, ಯಾಕೆ ಸರಿ ಹೋಗ್ತಾ ಇಲ್ಲ? ಸಾವಿನ ಮೇಲೆ ಸಾವು, ಸಾವಿನ ಮೇಲೆ ಸಾವು. ಸಿದ್ದರಾಮಯ್ಯನವ್ರಿಗೆ ನನಗನ್ಸ್ತತೆ ರಾಜ್ಯದ ಜನಗಳ ಹಿತಕ್ಕಿಂತ ಇವರ ಉಳಿವು ಮೂಡಾ ಕೇಸಲ್ಲಿ ಏನು ಸಿಕ್ಕಾಕ್ಕೊಂಡು ಅದರಿಂದ ಹೊರಬರೋಕ್ಕೆ ಮಿಲ ಅಂತ ಒದ್ದಾಡ್ತಾ ಇದ್ದಾರೋ ಆ ಸಮಾವೇಶಗಳು ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ. ರಾಜ್ಯದ ಜನರನ್ನು ಕಡೆಗಣಿಸ್ತಾ ಇರುವಂಥ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಭಾಳ ಪ್ರಮುಖವಾಗಿ ಇವತ್ತು ಕೇಳಿ, ನಾನು ಮುಖ್ಯಮಂತ್ರಿ ರಾಜೀನಾಮೆನೇ ಕೇಳಿದ್ದೀನಿ. ನಾನು